ರೂತಳು 1ನೇ ಅಧ್ಯಾಯ 6ನೆಯ ವಾಕ್ಯ. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನವೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ಈ ವಾಕ್ಯದಲ್ಲಿ ನವೋಮಿಯು ಬೆತ್ಲೆಹೇಮಿಗೆ ಹಿಂತಿರುಗುವಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆರಂಭದಲ್ಲಿ ನವೋಮಿಯ ಕುಟುಂಬ ಬೆತ್ಲೆಹೇಮಿನಲ್ಲಿ ವಾಸವಾಗಿತ್ತು. ಆದರೆ ಆ ಕಾಲದಲ್ಲಿ ಒಂದು ಬರ ಅಲ್ಲಿ ಬಂದದ್ದರಿಂದ ಅವರು ಬೆತ್ಲೆಹೇಮನ್ನು ಬಿಟ್ಟು ಮೋವಾಬ್ ದೇಶಕ್ಕೆ ಹೋಗಿಬಿಟ್ಟರು. ಅಲ್ಲಿ ಆಕೆ 10 ವರ್ಷಗಳು ವಾಸವಾಗಿದ್ದಳು. ಆ ವರ್ಷಗಳಲ್ಲಿ ಆಕೆ ತನ್ನ ಗಂಡನನ್ನು ಜೊತೆಗೆ 2 ಗಂಡು ಮಕ್ಕಳನ್ನು ಕಳೆದುಕೊಂಡಳು. ಈ ರೀತಿಯಾಗಿ ನಷ್ಟದಲ್ಲಿ ಆಕೆ ಇರುವಾಗ ದೇವರು ತನ್ನ ಜನರನ್ನು ಕಟಾಕ್ಷಿಸಿದ್ದಾರೆ ಎಂಬಂಥ ವರ್ತಮಾನವು ಆಕೆಯ ಕಿವಿಗಳಿಗೆ ಬಿದ್ದಾಗ ತಾನು ಪುನಃ ಹಿಂತಿರುಗಿ ಬೆತ್ಲೆಹೇಮಿಗೆ ಹೋಗುತ್ತೇನೆಂಬಂಥ ಒಂದು ತೀರ್ಮಾನವನ್ನು ಮಾಡುತ್ತಾ ಇದ್ದಾಳೆ. ನೋಡುವಂಥ ಸಮಯದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಬರ ಬಂದಿದೆ, ನಮಗೆ ಆಹಾರಕ್ಕೆ ಇರುವುದಿಲ್ಲ ಅಂದುಕೊಂಡು ಸ್ವದೇಶವನ್ನು ಬಿಟ್ಟು ದೇವರವರಿಗೆ ಕೊಟ್ಟಂಥ ಪ್ರದೇಶವನ್ನು ಬಿಟ್ಟು ಅನ್ಯ ದೇಶಕ್ಕೆ ಹೋದರು. ಆದರೆ ಹೋದಂಥ ಪ್ರತಿಫಲ ಬರಕ್ಕಿಂತಲೂ ಘೋರವಾಗಿತ್ತು. ಉಂಟಾದಂಥ ನಷ್ಟಗಳು ಎಂದಿಗೂ ಕೂಡ ತುಂಬಿಸಲ್ಪಡದೇ ಇರುವಂಥ ರೀತಿಯಲ್ಲಿ ಜೀವಿತವೇ ಬದಲಾಗಿ ಹೋಯಿತು. ಆದರೆ ಮತ್ತೊಂದು ಕಡೆ ನೋಡುವಾಗ ಇಸ್ರಾಯೇಲ್ ದೇಶದಲ್ಲಿ ಬರ ಇದ್ದು ದೇವರವರನ್ನ ಕೆಲವೊಂದು ಕಾರಣಗಳ ನಿಮಿತ್ತ ದಂಡಿಸಿದಾಗಿಯೂ ಕೂಡ ಪುನಃ ಕಟಾಕ್ಷಿಸಿ ಅವರ ದುರವಸ್ಥೆಯನ್ನು ನೀಗಿಸುವಂತೆ ಕಾರ್ಯವನ್ನ ಮಾಡುತ್ತಾ ಇದ್ದಾರೆ. ಇದನ್ನು ಕೇಳಿದಂಥ ನವೋಮಿಯು ಮೋವಾಬ್ ದೇಶದಿಂದ ಪುನಃ ಇಸ್ರಾಯೇಲ್ ದೇಶಕ್ಕೆ ಹಿಂತಿರುಗಿ ಬರುವಂತ ತೀರ್ಮಾನವನ್ನು ಮಾಡಿದಳು. ತೀರ್ಮಾನವನ್ನು ಮಾಡಿ ಆಕೆ ಬಂದ ನಂತರ ಪುನಃ ಅವಳ ಜೀವಿತದಲ್ಲಿ ದೇವರು ತನ್ನ ಉದ್ದೇಶವನ್ನು ನೆರವೇರಿಸುವಂತೆ ತಾನು ಆಗ್ರಹಿಸಿದ್ದನ್ನು ಪರಿಪೂರ್ಣಗೊಳಿಸುವಂತೆ ವಿಷಯಗಳನ್ನು ಬದಲಾಯಿಸಿದರು. ಇದೇ ಪ್ರಕಾರವಾಗಿ ಅನೇಕ ಬಾರಿ ಅನೇಕರ ಜೀವಿತದಲ್ಲಿ ನಡೆಯುತ್ತದೆ. ಅವರು ಏನೋ ಆಲೋಚಿಸಿ, ಅವರು ಏನೋ ಅಂದುಕೊಂಡು ಈ ಕಷ್ಟಗಳಿಂದ ಇಕ್ಕಟ್ಟುಗಳಿಂದ ಹೇಗೋ ಬಿಡುಗಡೆ ಹೊಂದೋಣ ಎಂಬುದಾಗಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಎಲ್ಲೋ ಹೋಗಿ ಏನೋ ಮಾಡಿ ಯಾರನ್ನು ನಂಬಿ ಜೀವಿತದಲ್ಲಿ ಸರಿಪಡಿಸುವುದಕ್ಕಾಗದೇ ಇರುವಂಥ ನಷ್ಟಗಳಲ್ಲಿಯೂ ನಾಶನಗಳಲ್ಲಿಯೂ ಬೀಳುವಂಥವರು ಹಲವರು. ಎಚ್ಚೆತ್ತುಕೊಳ್ಳಿರಿ, ನೀವು ದೇವರನ್ನ ಬಿಟ್ಟು ಎಲ್ಲೇ ಹೋದರೂ ಏನೇ ಮಾಡಿದರೂ ಅದು ಎಷ್ಟೇ ಒಳ್ಳೆಯದಾಗಿ ಕಂಡರೂ ಕೂಡ ದೇವರನ್ನು ಬಿಟ್ಟು ಹೋಗುತ್ತಾ ಇದ್ದೀರಾ ಅಂದರೆ ಅಲ್ಲಿ ಸುರಕ್ಷತೆ ಇರುವುದಿಲ್ಲ. ನಾಶನಗಳು, ನಷ್ಟಗಳು, ಕೇಡುಗಳು ಬೇಗನೆ ನಿಮ್ಮನ್ನ ಹತ್ತಿಕ್ಕಿ ಬಿಡುತ್ತವೆ. ನಿಮ್ಮ ಜೀವಿತವು ಅಡಗಿ ಹೋಗುತ್ತದೆ. ಅದರಿಂದ ಹೊರಬರಬೇಕು ಅಂದರೆ ಪುನಃ ದೇವರ ಕರಗಳು ನಿಮ್ಮ ಜೀವಿತವನ್ನು ಸಮರ್ಪಿಸಲೇಬೇಕು. ಹಿಂತಿರುಗಿ ದೇವರ ಬಳಿಗೆ ಬರಲೇಬೇಕು. ಆತನ ಬಳಿಯಲ್ಲಿಯೇ ನಿಮ್ಮ ಜೀವಿತದ ಆಶೀರ್ವಾದಗಳು, ಮೇಲುಗಳು ಇರುವಂಥದ್ದು. ಆದ್ದರಿಂದ ಒಂದು ವೇಳೆ ನಿಮ್ಮ ಜೀವಿತ ಈ ದಿವಸಗಳಲ್ಲಿ ನವೋಮಿಯ ರೀತಿಯಲ್ಲಿ ಎಲ್ಲೋ ಹೋಗಿ ಇದ್ದಂಥ ಎಲ್ಲವನ್ನ ನಷ್ಟಪಡಿಸಿಕೊಂಡು ಬರಿದಾದಂಥ ಅವಸ್ಥೆಯಲ್ಲಿ ಇರಬಹುದು. ದೇವರು ನಿಮ್ಮನ್ನು ಕರೆಯುತ್ತಾ ಇದ್ದಾರೆ, ಪುನಃ ಆತನ ಬಳಿಗೆ ಬನ್ನಿರಿ. ಆತನ ಕರಗಳಲ್ಲಿ ನಿಮ್ಮ ಜೀವಿತವನ್ನು ಸಮರ್ಪಿಸಿರಿ. ದೇವರೇ, ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸಿರಿ. ನಿಮ್ಮನ್ನು ಬಿಟ್ಟು ಹೋದೆ, ನಿಮ್ಮನ್ನು ಬಿಟ್ಟು ಆಗಲಿ ನನ್ನ ಇಷ್ಟ ಬಂದಂತೆ ಕಾರ್ಯಗಳನ್ನು ಮಾಡಿದೆ. ಈಗಲಾದರೂ ನನ್ನನ್ನು ಕ್ಷಮಿಸಿ ನಿಮ್ಮ ಮಗುವಾಗಿ ಸ್ವೀಕರಿಸಿಕೊಳ್ಳಿ, ನನ್ನಲ್ಲಿರುವಂಥ ನಿಮ್ಮ ಉದ್ದೇಶಗಳನ್ನು ನೆರವೇರಿಸಿರಿ ಎಂಬುದಾಗಿ ಸಮರ್ಪಿಸುವುದಾದರೆ ಖಂಡಿತವಾಗಿ ದೇವರು ನಿಮ್ಮನ್ನು ತನ್ನ ಕರಗಳಲ್ಲಿ ತೆಗೆದುಕೊಂಡು ನಿಮ್ಮನ್ನು ಕ್ಷಮಿಸಿ ಆಶೀರ್ವದಿಸಿ ಉದ್ಧರಿಸುವಂತೆ ತನ್ನ ಉದ್ದೇಶಗಳನ್ನು ನೆರವೇರಿಸುತ್ತಾರೆ. ಆದ್ದರಿಂದ ಏನೇ ಆದರೂ ಕೂಡ ದೇವರನ್ನ ಬಿಟ್ಟು ಹೋಗಬಾರದು. ಆತನನ್ನು ಬಿಟ್ಟು ಹೋಗುವಂಥದ್ದು ನಾವೇ ಹೋಗಿ ನಷ್ಟಗಳಲ್ಲಿಯೂ ನಾಶನಗಳಲ್ಲಿಯೂ ಬೀಳುವುದಕ್ಕೆ ಸಮಾನ ಎಂಬುದನ್ನು ಅರಿತು ದೇವರ ಮುಂದೆ ಕಾದಿರುವುದಾದರೆ ಪರಿಸ್ಥಿತಿಗಳು ಖಂಡಿತವಾಗಿ ಬದಲಾಗುತ್ತವೆ. ಜೀವಿತ ಉದ್ಧರಿಸಲ್ಪಡುತ್ತದೆ. ದೇವರ ಕೃಪೆಯು ಖಂಡಿತವಾಗಿ ನಮ್ಮನ್ನು ಹುಡುಕಿ ಬರುತ್ತದೆ ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ಬರ ಬಂದದ್ದರ ನಿಮಿತ್ತಪ್ಪ ನವೋಮಿಯು ತನ್ನ ಕುಟುಂಬ ಸಮೇತವಾಗಿ ಇಸ್ರಾಯೇಲ್ ದೇಶವನ್ನು ಬಿಟ್ಟು ಮೋವಾಬ್ ದೇಶದಲ್ಲಿ ಹೋಗಿ ವಾಸಿಸಿ ಇರುವುದನ್ನೆಲ್ಲ ನಷ್ಟಪಡಿಸಿಕೊಂಡಳು. ಜೀವಿತವೇ ಅಪ್ಪ ವ್ಯರ್ಥವಾಗಿ ಹೋಗುವಂಥ ರೀತಿಯಲ್ಲಿ ಇದ್ದಾಗ ಅವಳು ಪುನಃ ಅಪ್ಪ ಇಸ್ರಾಯೇಲ್ ದೇಶಕ್ಕೆ ಹಿಂತಿರುಗಿ ಬಂದು
ನಿನ್ನ ಮುಂದೆ ಸಮರ್ಪಿಸಿ ಜೀವಿಸಿದ್ದರಿಂದ ನೀನು ಪುನಃ ಅವಳ ಜೀವಿತದಲ್ಲಿರುವಂಥ ನಿನ್ನ ಉದ್ದೇಶಗಳನ್ನು ನೆರವೇರಿಸಿದೆ ಅಪ್ಪ, ಆಶೀರ್ವದಿಸಿದೆ. ಅದೇ ರೀತಿಯಾಗಿ ದಿವಸಗಳಲ್ಲಿ ಕರ್ತನೆ, ನನ್ನ ಕೇಳ್ತಾ ಇರುವಂಥ ಯಾರ್ಯಾರು ನಿಮ್ಮನ್ನು ದೃಷ್ಟಿಸಿ ಪುನಃ ಅಪ್ಪ ನಿಮ್ಮ ಬಳಿಗೆ ಹಿಂತಿರುಗಿ ಬರುತ್ತಾ ಇದ್ದಾರೋ, ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ ನಿಮ್ಮ ಬಳಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಅವರನ್ನು ಕಟಾಕ್ಷಿಸಪ್ಪ. ಅವರ ಜೀವಿತದಲ್ಲಿರುವಂಥ ಕಷ್ಟಗಳು, ನಷ್ಟಗಳು, ನಿಂದೆ, ಅವಮಾನಗಳು, ನಾಶನಗಳನ್ನೆಲ್ಲ ನೀಗಿಸಿ ಅದ್ಭುತವಾದ ಬಿಡುಗಡೆಯನ್ನು, ಜಯವನ್ನು ಕೊಟ್ಟು ಜೀವಿತವನ್ನು ನಿನ್ನ ಕರಗಳಲ್ಲಿ ವಹಿಸಿಕೊಂಡು ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾದನೆ. ಅತಿಶಯವಾದ ಕಾರ್ಯಗಳನ್ನು ಮಾಡು, ಆಶೀರ್ವದಿಸು ಕರ್ತನೆ. ನಿನ್ನ ಮಕ್ಕಳಪ್ಪ ಆಶಾಭಂಗ ಪಡೆದಂತೆ ಇಂದಿನಿಂದ ಅಪ್ಪ ಉದ್ಧರಿಸು. ನಿನ್ನ ಉದ್ದೇಶಗಳೇ ನೆರವೇರಲಿ, ನಿನ್ನ ಆಶೀರ್ವಾದಗಳು ಜೀವಿತಗಳಲ್ಲಿ ನೆಲೆಗೊಳ್ಳಲಿ. ನಿನ್ನ ಅರ್ತಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತನಾಡೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.